ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ಈಗಾಗಲೇ ಈ ಕಾರ್ಯಕ್ರಮದ ಸವಿಸ್ತರ ಮಾಹಿತಿಯನ್ನು ಜಮೀರ್ ಅಹಮದ್ ಅವರು, ಪ್ರಸಾದ್ ಅಬ್ಬಯ್ಯನವರು ಕೊಟ್ಟಿದ್ದಾರೆ. ನಿಮಗೆ ಮುಂದೇನಾಗಬೇಕು, ಮುಂದೆ ಯಾವ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ವತಿಯಿಂದ ಯಾವ ಕಾರ್ಯಕ್ರಮಗಳಾಗಬೇಕು, ಆಗ್ತಾ ಇವೆ ಅನ್ನೋದನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ತಿಳಿಸ್ತಾರೆ. ನನಗಂತೂ ತುಂಬ ಖುಷಿಯಾಗಿದೆ. ಇವತ್ತು ಲಕ್ಷಾಂತರ ಜನ ಒಳಗಡೆ ಎಷ್ಟು ಜನ ಕೂತಿದ್ರೋ ಅಷ್ಟೇ ಜನ ಇವತ್ತು ಹೊರಗಡೆ ಇದ್ದಾರೆ. ಬಹುಶಃ ಹುಬ್ಬಳ್ಳಿಯಲ್ಲಿ ಇಷ್ಟೊಂದು ದೊಡ್ಡ ಫಂಕ್ಷನ್ ಆಗಿದ್ದು ಇದೇ ಮೊದಲನೇ ಸಲ ಅನ್ನತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವತ್ತೂ ಆಗಿಲ್ಲ. ನಾನು ಅನೇಕ ಸಾಲ ಹುಬ್ಬಳ್ಳಿಗೆ ಬಂದಿದ್ದೇನೆ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇವತ್ತಿನ ಈ ಒಂದು ಸಂಖ್ಯಾಬಲ ನೋಡಿದರೆ ನಿಜವಾಗಲೂ ನೀವೆಲ್ಲರೂ ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಪ್ರೀತಿಸ್ತೀರಿ ಅನ್ನತಕ್ಕಂಥದ್ದನ್ನು ನನಗನ್ನಿಸ್ತಾ ಇದೆ. ಕಾರ್ಯಕ್ರಮಗಳು ಭಾಳ ಒಳ್ಳೆಯ ಕಾರ್ಯಕ್ರಮಗಳಿವೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಕಡೆ ಅದನ್ನು ತಲುಪ್ತಾ ಇದೆ. ಅದೇ ರೀತಿಯಾಗಿ ಅವರ ಮಂತ್ರಿಮಂಡಲದ ಸದಸ್ಯರು ಕೂಡ ಆಸಕ್ತಿ ವಹಿಸಿ ಆ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರ ಮಂತ್ರಿಮಂಡಲದ ಸದಸ್ಯರಿಗೂ ಮುಖ್ಯಮಂತ್ರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತು ಇದೇ ರೀತಿಯಾಗಿ ನಮ್ಮ ಹೌಸಿಂಗ್ ಮಿನಿಸ್ಟರ್ ಆಗಲಿ, ಇಲ್ಲಿನ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರಾಗಲಿ, ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇಂಥ ಕಾರ್ಯಕ್ರಮಗಳು ಸಾಧ್ಯ ಆಗ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳಿದ್ದಲ್ಲಿ ಮಾತ್ರ. ಇದು ನಾನು ಅತಿಶಯೋಕ್ತಿ ಹೇಳ್ತಾ ಇಲ್ಲ ನಿಮಗೆ. ನಾನು ಶಾಸಕನಾಗಿದ್ದಾಗ ತದನಂತರ 73ರಲ್ಲಿ ನಾನು ಈ ಆಕ್ಟ್ರಾಯ್ ಸಮಿತಿ ಅಧ್ಯಕ್ಷನಾಗಿದ್ದೆ. ಆವಾಗ ದೇವರಾಜ್ ಅರಸು ಅವರು ಮತ್ತು ಬಸವಲಿಂಗಪ್ಪನವರು ಸೇರಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಅದರ ಹೆಸರು ಪೀಪಲ್ಸ್ ಹೌಸಿಂಗ್ ಸ್ಕೀಮ್ ಅಂತ. ಜನತಾ ಮನೆ ಕೊಡ್ತಕ್ಕಂಥದ್ದು. ಮುಂದೆ ಜನತಾ ಪಾರ್ಟಿ ಬಂತು, ಅದಕ್ಕಾಗಿ ಅದು ಹೇಳೋದು ಬಿಟ್ಟರು. ಅಂದರೆ ಇದು ಪ್ರಾರಂಭ ಆಗಿದ್ದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮತ್ತು ದೇವರಾಜ್ ಅರಸು ಅವರ ಕಾಲದಲ್ಲಿ ಇದು ಬುನಿಯಾದಿ ಹಾಕಿ ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು ಪ್ರಾರಂಭ ಆಯಿತು. ಆದರೆ ಈಗ ಸುಮಾರು ಲಕ್ಷಾಂತರ ಮನೆಗಳು ಶ್ರೀಮಾನ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. 7.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಮನೆ ಕೇವಲ 1 ಲಕ್ಷ ರೂಪಾಯಿದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಅಂದರೆ ಇದು ನಿಜವಾಗಲೂ ಬೇರೆ ಎಲ್ಲೂ ಯಾವ ಸರ್ಕಾರವೂ ಕೂಡ ಮಾಡಿಲ್ಲ, ಯಾವ ರಾಜ್ಯದಲ್ಲೂ ಕೂಡ ಆಗಿಲ್ಲ.
ಬಟ್ ಇವತ್ತು ನಾವು ನೋಡಿದೆವು, ನಾನು ಸಿದ್ದರಾಮಯ್ಯನವರು ಒಳಗಡೆ ಹೋಗಿ ಇದರ ಕ್ವಾಲಿಟಿ ಗುಣಮಟ್ಟನೂ ಕೂಡ ಅಷ್ಟೇ ಚೆನ್ನಾಗಿದೆ. ಕಳಪೆ ಕೆಲಸ ಇಲ್ಲ. ರೋಡ್ಸ್ ಇದೆ, ಮನೆಗಳಿವೆ, ನೀರಿದೆ. ಅದೇ ರೀತಿಯಾಗಿ ಸುಮಾರು ಕೆಲವು ಕಡೆ ಒಂಟಿ ಮನೆ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಸುಮಾರು ಗ್ರೌಂಡ್ ಫ್ಲೋರ್ ಮತ್ತು 2 ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ನಿಮಗೆ ಒಂದು ಅನಿಸ್ತದೆ, ಒಂದು ಒಳ್ಳೆ ಕಾಲನಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮಗೆ ಕೊಟ್ಟಿದೆ. ಅದು ಕಾರ್ಯಕ್ರಮ ಹುಬ್ಬಳ್ಳಿಯಿಂದ ಪ್ರಾರಂಭ ಆಗಿದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ನೀವು ಧನ್ಯವಾದ ಹೇಳಬೇಕು. ಇದು ಬೇರೆ ಯಾರೂ ಕೂಡ ಮಾಡೋಕ್ಕಾಗೋದಿಲ್ಲ. ಯಾರು ಬಡವರ ಬಗ್ಗೆ ಕಾಳಜಿ ವಹಿಸ್ತಾರೋ, ಬಡವರ ಬಗ್ಗೆ ಚಿಂತೆ ಇದನೋ, ಅವರು ಮಾತ್ರ ಇಂಥ ಕೆಲಸ ಮಾಡೋಕ್ಕಾಗ್ತದೆ. ಇವತ್ತು ಇದು ನೀವು BJPಯಿಂದ ಅಪೇಕ್ಷೆ ಮಾಡಿದರೆ, ಅಥವಾ ಕೂತ್ಕೊಡ್ರಪ್ಪ ಏನೋ ಒಂದು ಸ್ವಲ್ಪ ಅಂದರೆ ಎಲ್ಲರೂ ಎದ್ದು ಬಿಡ್ತೀವಿ. ಏನಿದೆ ಕೂತ್ಕೊಳ್ಳಿ. ಆಮೇಲೆ ಇಂಥ ಒಳ್ಳೆ ಕಾರ್ಯಕ್ರಮ 5 ಗ್ಯಾರಂಟಿ ಯಾರಾದರೂ ಮಾಡಿದಾರ? ಆದರೆ ಅವ್ರು ಕೇಳ್ತಾರೆ, BJP ಸರ್ಕಾರ, ಮೋದಿ ಸರ್ಕಾರದವರು ಜನ ನೀವೇನು ಮಾಡಿರಿ ನಮಗೆ ಕೇಳ್ತಾರೆ. ನಾನು ಕೇಳ್ತೇನೆ, ನೀವೇನು ದೇಶಕ್ಕಾಗಿ ಮಾಡಿರಿ ಅದು ಹೇಳಿ. ನಾವು ಮಾಡಿದ್ದೇವೆ. ಇಂದಿರಾ ಗಾಂಧೀಜಿ ಅವರ 20 ಅಂಶದ ಕಾರ್ಯಕ್ರಮ, ಜಾತಿ ಭೇದ ಕುಲಭೇದ ಇಲ್ಲದೆ ಟೆನೆಂಟ್ಗಳಿಗೆ ನಮ್ಮ ಟೆನೆಂಟ್ಸ್ಗಳಿಗೆ ಫ್ರೀ ಅದನ್ನು ಹೊಲಗಳು ಕೊಡ್ತಕ್ಕಂಥದ್ದು, ಜಮೀನುಗಳು ಕೊಡ್ತಕ್ಕಂಥದ್ದು, ಹಂಚತಕ್ಕಂಥದ್ದು, ಮನೆಗಳು ಕಟ್ಟಿಸ್ತಕ್ಕಂಥದ್ದು, ಇವು ಎಲ್ಲ ಕೆಲಸ ಆವಾಗಲಿಂದನೇ ನಮ್ಮ ಪಕ್ಷ ಪ್ರಾರಂಭ ಮಾಡಿದೆ. ಬಡವರಿಗಾಗಿ ಸೂರು ಇದು ಆವಾಗಿಂದೇ ಶುರುವಾಗಿದೆ. ಆದರೆ ಇವತ್ತು ಬೃಹತ್ ಪ್ರಮಾಣದಲ್ಲಿ ಒಳ್ಳೆಯ ರೀತಿಯಿಂದ ನಮ್ಮ ಸರ್ಕಾರ ಕಟ್ಟಿದೆ. ಅದಕ್ಕಾಗಿ ನೀವು ಎಲ್ಲರೂ ಸೇರಿ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ವಂದಿಸಬೇಕು. ಮತ್ತು ಇಂಥ ಯೋಜನೆಗಳು ಇನ್ನೂ ತರಬೇಕಾಗಿದೆ. ಇದು ಒಂದು ಅರ್ಬನ್ ಏರಿಯಾದಲ್ಲಿ, ಕೆಲವು ಕಡೆ ರೂರಲ್ ಏರಿಯಾದಲ್ಲಿ ಆಗಬೇಕು. ಇವ ಜಮೀನು ಏನು ಮಾಡ್ತಾನಂದರೆ ಬರೇ ತನ್ನ ಕ್ಷೇತ್ರದಾಗೆ ಜಾಸ್ತಿ ಮಾಡ್ಕೋತಾನೆ, ಈ ಕಡೆ ಸ್ವಲ್ಪ ಕಮ್ಮಿ ನೋಡ್ತಾನೆ. ಅದಕ್ಕೆ ನಾನು ಹೇಳ್ತೀನಿ, ಜಮೀರ್ ಎದ್ದೋದೇನು ಅವನು ಎಲ್ಲ ಕಡೆ ನೋಡ್ರಪ್ಪ. ಇದು ನಮ್ಮ ಕರ್ನಾಟಕ ರಾಜ್ಯ ಬೆಳಗಾಮಿಂದ ಕೋಲಾರವರೆಗಿದೆ, ಕೋಲಾರದಿಂದ ಬೆಳಗಾಂವರೆಗೆ, ಕಲಬುರಗಿಯಿಂದ ಬೀದರಿಂದ ಮೈಸೂರುವರೆಗೆ. ಅದಕ್ಕಾಗಿ ನಾವು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗಬೇಕು. ನನಗೆ ಖುಷಿ ಅಂದರೆ ಇವತ್ತು ನಾನು ನೋಡಿದೆ ಬೋರ್ಡ್ ಮೇಲೆ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ 2,68,000 ಮನೆಗಳು ಏಕಕಾಲಕ್ಕೆ ಇವತ್ತು ಹಂಚ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ನೀವೆಲ್ಲರೂ ನೋಡಿದ್ರ? ಬರೇ ಮೋದಿಯವರು ಭಾಷಣ ಮಾಡ್ತಾರೆ, हमने वो किया, हमने ये किया. अरे क्या किया भाई, वो तो बोलो. ನೆಹರೂಜಿ ಅವರು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು.
ಅವರಿಗೆ ಇವ್ರಿಗೆ ಬೈತಾರೆ. ದೊಡ್ಡ IT, HMT, HAL, BEL, BHEL, ರೈಲ್ವೆ ಪ್ರಾಜೆಕ್ಟ್, ದೊಡ್ಡ ದೊಡ್ಡ ಡ್ಯಾಮ್ಗಳು, ದೊಡ್ಡ ದೊಡ್ಡ ಪವರ್ ಸೆಂಟರ್ಸ್, ಇವೆಲ್ಲ ಆ ಕಾಲದಾಗ ಮಾಡಿದಕ್ಕಾಗಿ ಇವತ್ತು ನಮ್ಮ ದೇಶದ ಜನ ಉಸಿರಾಡ್ತಾ ಇದ್ದಾರೆ. ನೀವು ಯಾವುದೂ ಮಾಡಿಲ್ಲ, ಬರೇ BJPದವರು ಕಾಂಗ್ರೆಸ್ಗೆ ಬೈಯೋದು, ನೆಹರೂಜಿಗೆ ಬೈಯೋದು, ಇಂದಿರಾ ಗಾಂಧಿ ಹೆಸರು ಹೇಳಿ ಅವ್ರಿಗೆ ಬೈಯೋದು, ರಾಹುಲ್ ಗಾಂಧಿಗೆ ಬೈಯೋದು, ಸೋನಿಯಾ ಗಾಂಧಿ ಅವ್ರಿಗೆ ಬೈಗಳಿಂದ ಏನಾಗ್ತದಪ್ಪ? ನಿಮ್ಮ ಬಾಯಿ ದೊಡ್ಡದಿದೆ ಅಂಥೇಳಿ ಜೋರಾಗಿ ಮಾತಾಡಿದ್ರೆ ಜನರಿಗೆ ಉಪಕಾರ ಆಗೋದಿಲ್ಲ. ಜನರಿಗೆ ಬೇಕು ಹೊಟ್ಟಿಗೆ ಅನ್ನ, ತಲೆ ಮೇಲೆ ಸೂರು, ಕೈಗೆ ಕೆಲಸ. ಆವಾಗ ಮಾತ್ರ ಜನ ಸುಖ ಸಮೃದ್ಧಿಯಿಂದ ಇರ್ತಾರೆ. ನೀವೇನು ಕೊಟ್ಟಿರಿ? 6 ಧಾನ್ಯ ನಾವು ಕೊಡ್ತಾ ಇದ್ದೇವೆ. ಕಂಪಲ್ಸರಿ ಎಜುಕೇಶನ್ ನಮ್ಮ ಯೋಜನೆ. ಮನೆ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಮನ್ರೇಗಾ ಯೋಜನೆ ಏನು ಬಡವರಿಗೆ ಕೈ ಕೆಲಸ ಕೊಡ್ತಾ ಇತ್ತು, ಹೊಟ್ಟೆ ತುಂಬ ಅವರಿಗೆ ಅನ್ನ ಸಿಗಬೇಕು ಅಂತ ಹೇಳಿ ಆ ಮನ್ರೇಗಾ ಯೋಜನೆ ಸೋನಿಯಾ ಗಾಂಧೀಜಿಯವರು ಹಾಗೂ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದರು. ಈಗ ಆ ಯೋಜನೆಗೆ ಇವರು ಮೊಟ್ಟ ಹಾಕ್ತಾ ಇದ್ದಾರೆ. ನಮ್ಮ ಮನ್ರೇಗಾ ಕಾನೂನು ತೆಗೆದು ಅದು ಯಾವುದೋ ಜಿ ರಾಮ ಏನೋ ಅಂತಾರಪ್ಪ, ಜಿ ರಾಮನೋ ರಾಮ ಅಂತಾರ, ಗೊತ್ತಿಲ್ಲ. ಅರೆ ಇದು ಕಾನೂನು ಸಂವಿಧಾನದಲ್ಲಿ ಕಲಂ 41 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಪ್ರಕಾರ ರೈಟ್ ಟು ವರ್ಕ್, ಕೆಲಸ ಮಾಡತಕ್ಕಂಥ ಒಂದು ಶಕ್ತಿಯನ್ನು, ಹಕ್ಕನ್ನು ನಿಮಗೆ ಕೊಟ್ಟಿತ್ತು. ಆದ್ರೆ ಅದನ್ನು ಕಿತ್ಕೊಳ್ಬೇಕು ಅಂತ ಈಗ ನಡೆದಿದೆ. ಮೊದಲು ನಮಗೆ ನಾವು 90% ಕೇಂದ್ರ ಕೊಡ್ತಿತ್ತು, 10% ರಾಜ್ಯ ಸರ್ಕಾರ ಕೊಡ್ತಿತ್ತು. ಇದು ಬಡವರಿಗೆ ಹೋಗ್ತಿತ್ತು. ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿಗಳು ಕೆಳಮಟ್ಟದಲ್ಲಿ ಏನು ನೀವು ಕಾರ್ಯಕ್ರಮ ರೂಪಿಸ್ತಿದ್ರೋ ಆ ಕಾರ್ಯಕ್ರಮವನ್ನೇ ಮನ್ರೇಗಾದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದಿತ್ತು. ಅದು ಇವತ್ತು ತೆಗೆದುಹಾಕಿದ್ದಾರೆ. 90-10 ತೆಗೆದು 60-40 ಎಲ್ಲಿಂದ ತರಬೇಕು? 40% ರಾಜ್ಯ ಸರ್ಕಾರಗಳು. ರಾಜ್ಯ ಸರ್ಕಾರ ಮೇಲೆ ಭಾರ ಹಾಕಿ ನಾವು 125 ದಿವಸ ಕೆಲಸ ಕೊಡ್ತೇವೆ ಅಂತ ಹೇಳ್ತೀವಿ. ಅರೆ ಈಗ ಇರ್ತಕ್ಕಂಥ ಯೋಜನೆಯಲ್ಲೇ ಕೇವಲ 44-45 ದಿವಸ ಕೊಡ್ತಾ ಇದ್ದೀರಿ ಇಡೀ ದೇಶದಲ್ಲೇ. ಈಗ 125 ಕೊಡ್ತಕ್ಕಂಥದ್ದು ನಿಮ್ಮ ಕೈಯಿಂದ ಆಗ್ತದ? ಸಾಧ್ಯನಾ? 100 ದಿವಸ ನಿಮಗೆ ಪೂರ್ತಿ ಮಾಡೋಕ್ಕಾಗಲಿಲ್ಲ, 45 ದಿವಸ ಕೊಡ್ತೀವಿ. ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಇವತ್ತಿನ ಕಾಲದಲ್ಲಿ ನಾವು ಬಡವರಿಗೆ ಒಂದು ಕಡೆ ಕಿಮ್ಮತ್ತು ಏರ್ತಾವೆ, ಇನ್ಫ್ಲೇಷನ್ ಇದೆ, ಇನ್ನೊಂದು ಕಡೆ ಬಡವರಿಗೆ ಹೊಟ್ಟೆ ತುಂಬಬೇಕಾದ್ರೆ ಕನಿಷ್ಠ 400 ರೂಪಾಯಿ ಮನ್ರೇಗಾದಲ್ಲಿ ಕೊಡಬೇಕು ಅಂತ ಅವರು ವಾದ ಮಾಡಿದ್ರು ಪಾರ್ಲಿಮೆಂಟ್ನಲ್ಲಿ. ಕನಿಷ್ಠ 150 ದಿವಸ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಈ ಮಾರಾಯ ಅದರ ಉಲ್ಟಾ ಮಾಡ್ತಾ ಇದ್ದಾನೆ. ಯಾವಾಗ ವರ್ಷಕ್ಕೆ 365 ದಿವಸ ಕೆಲಸ ಎಲ್ಲೂ ಮಾಡ್ಬೋದು, ಅದನ್ನು ತೆಗೆದು ಅವ್ರಿಗೆ ಮನಸ್ಸಿಗೆ ಬಂದಂಗೆ ಯಾವಾಗ ಬೇಕು ಆವಾಗ ಮಾಡ್ತಕ್ಕಂಥದ್ದು.
ಯಾವ ಪಂಚಾಯಿತಿ ಬೇಕು ಆ ಪಂಚಾಯತ್ನಲ್ಲಿ ಕೆಲಸ ಕೊಡೋದು, ಯಾವ ಜಿಲ್ಲೆ ಬೇಕು ಆ ಜಿಲ್ಲೆಯಲ್ಲಿ ಕೆಲಸ ಕೊಡ್ತಕ್ಕಂಥದ್ದು. ಆದರೆ ಪಂಚಾಯತ್ದವ್ರು ಹೇಳ್ದಂಥದ್ದು, ಸರ್ಕಾರದವ್ರು ಹೇಳ್ದಂಥದ್ದು, ಎಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಕೊಡಿ ಅಂತೇಳಿ ಪಂಚಾಯತ್ದವ್ರು ಕೇಳಿದ್ರೆ ಇವರು ಕೊಡೋದಿಲ್ಲ. ಯಾಕಂದ್ರೆ ಕಾನೂನು ಬದಲಾಯಿಸಿದ್ದಾರೆ. ಹೀಗೆ ಬಡವರಿಗೆ ಯಾವ ಕಾನೂನಿನ ಅವಶ್ಯಕತೆ ಇತ್ತು, ಬೆಂಬಲ ಇತ್ತು, ಆ ಕಾನೂನನ್ನು ಇವತ್ತು ಮೂಲೆ ಗುಂಪು ಮಾಡಿ ನಾವು ಇದು ಮಾಡಿದ್ದೇವೆ ಅದು ಮಾಡಿದ್ದೇವೆ. ಬಟ್ ನಾವು ಬಿಡೋದಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೇವೆ. ಯಾವ ರೀತಿಯಾಗಿ ಇವರು ರೈತರ 3 ಕಪ್ಪು ಕಾನೂನುಗಳು ವಾಪಸ್ ತೆಗೆದುಕೊಂಡ್ರು, ಅದೇ ರೀತಿಯಾಗಿ ಮನ್ರೇಗಾ ಕಾನೂನು ಕೂಡ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತೇವೆ. ಹೊಸದೇನು ಜಿ ಅವರ ಕಾನೂನಿದೆ ಅದನ್ನು ಅನುಷ್ಠಾನದಲ್ಲಿ ತರಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ಆ ಹೋರಾಟಕ್ಕೆ ನೀವು ತಯಾರಿರ್ಬೇಕು. ತಯಾರಿದ್ರಿಲ್ಲ ಹೇಳಿ. ಇದು ಬಡವರಿಗೆ ಅನುಕೂಲ ಆಗೋದು. ಈ ಒಂದು ಮನ್ರೇಗಾ ಕಸ್ಕೊಂಡ್ರು, ನಾಳೆ ನಮ್ಮ ಅನ್ನಭಾಗ್ಯ ಕಾರ್ಯಕ್ರಮ ಕಸ್ಕೊಳ್ತಾರೆ. 3ನೇದು ಮನೆ ಹಾಕಬೇಕು ಅವ್ರವ್ರು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. 4ನೇದು ಮಕ್ಕಳಿಗೆ ನಾವು ಪುಕ್ಕಟ್ಟೆ ಆಗಿ ಕಂಪಲ್ಸರಿ ಎಜುಕೇಷನ್ ಕೊಡ್ತಿದ್ದೇವೆ, ಅದು ತೆಗೆದು ಹಾಕ್ತಾರೆ. ಹೀಗೆ ಒಂದು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 38 50ವರೆಗೆ ಏನು ಲಾಭದಾಯಕವಾಗಿದೆ ಬಡವರಿಗೆ ಅದನ್ನು ತೆಗಿತಕ್ಕಂಥ ಪ್ರಯತ್ನ ನಡೆದಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಪ್ರತಿಯೊಂದು ಮಾತಿಗೆ ಆಬ್ಜೆಕ್ಷನ್ ಹಾಕೋದು. ಇವತ್ತು ನಮ್ಮ ಸರ್ಕಾರ ಎಷ್ಟು ಹಣ ಖರ್ಚು ಮಾಡಿದೆ, ಕೇಂದ್ರದಿಂದ ಎಷ್ಟು ಹಣ ನಮಗೆ ಬರಬೇಕು ಅದು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇದೆ. ಇದು ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಇಲ್ಲಿ ಕೊಡಬಾರ್ದು ಗ್ರ್ಯಾಂಟ್. ಮಳೆ ಬರಲಿ, ಚಳಿ ಬರಲಿ, ನಮ್ಮ ಫ್ಲಡ್ ಬರಲಿ, ಏನು ಬಂದ್ರೂ ಅವ್ರಿಗೇನು ಫರಕ್ ಬೀಳೋದಿಲ್ಲ, ಮಾಡ್ಕೊಳ್ತಾರೆ ತಗೊಳ್ಳಿ ಅಂತ. ಇಂಥ ಮೊಂಡ ಸರ್ಕಾರಕ್ಕೆ ನಾವು ಪಾಠ ಕಲಿಸ್ಬೇಕು ಅಂದರೆ ಎಲ್ಲರೂ ಒಂದಾಗಿ ಕಲಿಸ್ಬೇಕು. ಬಡವರೆಲ್ಲ ಒಂದಾಗಿ, ಜಾತಿ ಕುಲ ಮತ ಇದನ್ನು ಬಿಟ್ಟು ನಿಮ್ಮ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನೀವು ಬೆಳೆಸ್ಕೊಳ್ಳಿ. ಆವಾಗ ಇದು ಸ್ವತಂತ್ರ, ನಾವು ಈ ದೇಶದ ಸಂವಿಧಾನ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಕ್ಕಾಗ್ತದೆ. ಇಲ್ಲದ್ರೆ ಈ ಸ್ವಾತಂತ್ರ್ಯನೂ ಹೋಗ್ತದೆ, ಸಂವಿಧಾನವೂ ಹೋಗ್ತದೆ. ನೀವೆಲ್ಲರೂ ಕೂಡ ಪುನಃ ಗುಲಾಮರಾಗಿ ಬಾಳಬೇಕಾದಂಥ ಪರಿಸ್ಥಿತಿ ಬರ್ತದೆ. ನರೇಗಾ ಕಾರ್ಯಕರ್ತರಿಗೆ, ಕೂಲಿಕಾರರಿಗೆ, ಇವರೆಲ್ಲರಿಗೆ ಸರ್ಕಾರ ಗುಲಾಮಗಿರಿಯಲ್ಲಿ ಇಡಬೇಕು ಅನ್ನತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಅವ್ರ ಇಚ್ಛೆ ಇರ್ಬೋದು ಗುಲಾಮರು ಮಾಡಬೇಕು ಅಂಥೇಳಿ, ನಮ್ಮ ಇಚ್ಛೆ ಹಾಗಾಗ್ತದೆ? ನಾವು ಗುಲಾಮರಾಗಿ ಬಯಸ್ತೇವ? ನಾವು ಹಿಂದೂ ಕೂಡ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ, ಮಹಾತ್ಮ ಗಾಂಧೀಜಿಯವರು, ನೆಹರೂಜಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ವಲ್ಲಭಭಾಯ್ ಪಟೇಲ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು, ಇವರೆಲ್ಲರೂ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ನೀವು ತಂದಿಲ್ಲ, ನೀವು ರಕ್ತ ಹರಿಸಲಿಲ್ಲ, ಒಂದು ದಿವಸ ಜೈಲಿಗೆ ಹೋಗಲಿಲ್ಲ. ಮೋದಿಯವರೇ ಪುಕ್ಕಟ್ನಲ್ಲಿ ಇವತ್ತು ಕುರ್ಚಿ ಮೇಲೆ ಕೂತಿದ್ರಿ, ಪುಕ್ಕಟ್ನಲ್ಲಿ. ನಿಮ್ಮ ಜನರದು ನಿಮ್ದೇನು ಕೊಡುಗೆ ಇದೆ? ನಾನು ನಮ್ಮ ಯುವಕರಿಗೂ ಕೇಳ್ಕೊಳ್ತೇನೆ, ಬುದ್ಧಿಜೀವಿ ಜನರಿಗೂ ಕೇಳ್ಕೊಳ್ತೇನೆ, ಏನು
ಯಾರು ದೇಶಕ್ಕಾಗಿ ಏನೂ ಮಾಡಿಲ್ಲ, ಕೊಡುಗೆ ಇಲ್ಲ, ಅಂಥವರಿಗೆ ರಾಜ್ಯದಲ್ಲಿ ದೇಶದಲ್ಲಿ ನೀವು ರಾಜ ಮಾಡಿ ಕೂಡಿಸಿದ್ದೀರಿ. ಇದು ಯೋಚನೆ ಮಾಡಬೇಕು. ಇಲ್ಲದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಎಲ್ಲಿ ಹೋದಲ್ಲಿ ನಾನು ಅದು ಮಾಡೆ ಇದು ಮಾಡಿದೆ ಎಲ್ಲ. ಇಲ್ಲಿ ದೇಶದಲ್ಲಿ ಅನೇಕ ಜಗಳಗಳು ನಡೀತವೆ. ದೇಶದಲ್ಲಿ ಜನ ಸಾಯ್ತಾರೆ, ಫ್ಲಡ್ ಬಂತಂತ ಸಾಯ್ತಾರೆ, ಅತಿವೃಷ್ಟಿಯಿಂದ ಸಾಯ್ತಾರೆ. ಆದರೆ ಮೋದಿ ಅವರು ಇಡೀ ಜಗತ್ತೇ ಸುತ್ತುತ್ತಾ ಇರ್ತಾರೆ. ಅವ್ರಿಗೇನಾದ್ರು ಖಬರ್ ಇಲ್ಲಿ ಏನಾಗ್ತದೆ ಏನಿಲ್ಲ. ಏನು ನಾ ಹೋಗಿ ಭೇಟಿ ಆದೆ ಅಮೇರಿಕಾ ಪ್ರೆಸಿಡೆಂಟ್ಗೆ, ನಾನು ಹೋಗಿ ಭೇಟಿ ಆದೆ UK ಪ್ರೆಸಿಡೆಂಟ್ಗೆ, ಜಪಾನ್, ಬ್ರಾಜಿಲ್, ಎಲ್ಲಿ ಬೇಕಲ್ಲಿ ಅಡ್ಡಾಡೋ ಕೆಲಸ ಒಂದೇ. ಮತ್ತು ಚುನಾವಣೆ ಭಾಷಣ ಎಲ್ಲೇ ಹೋಗಲಿ ಸರ್ಕಾರಿ ಭಾಷಣ ಇರ್ತದೆ. ಒಂದು ರೇಲ್ ಅದನ್ನು ಪ್ರಾರಂಭ ಮಾಡ್ತಾರೆ. ಅದನ್ನು ರೇಲ್ ಇವರು ಪ್ರಾರಂಭ ಮಾಡೋದು ನಾವು ಹಾಕದಂಥ ಹಳೆಯ ಮೇಲೆ, ನಾವು ಹಾಕದಂಥ ರೇಲಿನ ಹಳೆ ಮೇಲೆ ಇವರು ಹೊಸದಾಗೆ ಯಾವುದೋ ಒಂದು ಟ್ರೈನ್ ಬಿಟ್ಟರೆ ಅದರದ್ದು ಉದ್ಘಾಟನೆ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಅರೆ ನೀ ಏನಾದ್ರು ರೇಲ್ದು ಛಾವಣಿಗಳು ಹೊಸದಾಗಿ ಎಲ್ಲಾದರೂ ಮಾಡಿದ್ರ? ಏನಿಲ್ಲ. ಬರೇ ನಾವು ಮಾಡಿದ್ರ ಮೇಲೆ ಎಲ್ಲ ಒಂದೊಂದು ಗಾಡಿ ಬಿಟ್ಟು ಒಂದೊಂದು ಹೆಸರು ಇಟ್ಟು ಹೋಗೋದು. ಅದಕ್ಕಾಗಿ ಬಂಧುಗಳೇ, ನಾನು ನಿಮಗೆ ಇಷ್ಟೇ ಕೇಳ್ತೀನಿ, ನೀವು ಪತ್ರಕರ್ತರೇ ಆಗಲಿ, ಇಂಟೆಲೆಕ್ಚುವಲ್ಸ್ ಆಗಲಿ, ಬುದ್ಧಿಜೀವಿಗಳಾಗಲಿ, ಅಥವಾ ರೈತರಾಗಲಿ, ಕೂಲಿಕಾರರಾಗಲಿ, ನೀವೆಲ್ಲರೂ ತಾಯಿಂದರಾಗಿ ಒಂದಾಗಿ ಹೋರಾಟ ಮಾಡಬೇಕು. ಮತ್ತು ಸುಮಾರು ನಮ್ಮದು 5-10 ಹಕ್ಕುಗಳನ್ನು ಏನು ಸೋನಿಯಾ ಗಾಂಧೀಜಿ ಮತ್ತು ಮನಮೋಹನ್ ಸಿಂಗ್ ಅವರು UPA 1 ಮತ್ತು UPA 2 ಇವುಗಳಲ್ಲಿ ಮಾಡಿಕೊಟ್ಟಿದ್ದಾರೋ ಅದಕ್ಕೆ ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ ನನ್ನ ಮನವಿ ಇದೆ. ಇದು ಅಲ್ಲದೆ ಈಗ ಇನ್ನೊಂದು ಶುರುವಾಗಿದೆ. ಏನು? ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆಫೀಸಿಂದ, ಹೋಮ್ ಮಿನಿಸ್ಟರ್ ಆಫೀಸಿಂದ ನೇರವಾಗಿ ಗವರ್ನರ್ಗಳಿಗೆ ಒಂದು ಸೂಚನೆ ಬರ್ತದೆ. ನೋಡಿ, ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರೆ. ಇವತ್ತು ಸಿದ್ದರಾಮಯ್ಯನವರು ಗವರ್ನರ್ ಭಾಷಣ ಬರೆದು ನಿಮಗೆ ಕೊಟ್ಟು ಅಪ್ರೂವಲ್ ತಗೊಂಡಿದ್ದಾರೆ. ಅದಕ್ಕೆ ನೀವು ಓದಬೇಡಿ. ಇವ್ರದ್ದು ಒಂದೇ ಅಲ್ಲ ಹಣೆಬಾರು, ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ, ತಮಿಳುನಾಡದಾಗೂ ಅದೇ ಮಾಡಿದ್ರು, ಕೇರಳದಾಗ ಅದೇ ಮಾಡಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಎಲ್ಲೆಲ್ಲಿ BJP ಹೊರತುಪಡಿಸಿದ ಸರ್ಕಾರಗಳಿವೆ, ಅವು ಎಲ್ಲ ಕಡೆ ಇವತ್ತು ಗವರ್ನರ್ಗಳು ತೊಂದರೆ ಕೊಡ್ತಾ ಇದ್ದಾರೆ. ಯಾಕಂತ ನಾವು ಅವ್ರಿಗೆ ಕೇಳಿದಾಗ, ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಮೇಲಿನ ಸೂಚನೆ ಅದ ಸರ್, ನಾವೇನು ಮಾಡೋದು. ವೈಯಕ್ತಿಕವಾಗಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಹಮ್ ಕ್ಯಾ ಕರ್ನಾ ಭಾಯ್ ಸಾಬ್, ऊपर से आता है हम वैसा करते हैं. ಅಂದರೆ ಗವರ್ನರ್ಗಳಿಗೂ ಅವ್ರ ಕೈಗೊಂಬಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾವುದೇ ಒಳ್ಳೆ ಕೆಲಸಕ್ಕೆ ಬಿಲ್ಲಿಗೆ ಸಹಿ ಹಾಕೋದಿಲ್ಲ, ಅದು ವಾಪಸ್ ಕಳಿಸ್ತಕ್ಕಂಥದ್ದು. ಈಗ ಅನೇಕ ಕೆಲಸ ಇವತ್ತು ಈ ಸರ್ಕಾರ ತಪ್ಪು ದಾರಿಗೆ ಹೋಗ್ತಾ ಇದೆ. ಅರೆ ನೀವು ಇವತ್ತು ಇರ್ತೀರಿ, ಎಷ್ಟು ದಿವಸ ಇರ್ತೀರಿ? ಇನ್ನೊಂದು 5 ವರ್ಷ, 3 ವರ್ಷ, ನೀವೇನು ಶಾಶ್ವತ ಇರೋದಿಲ್ಲಲ್ಲ. ಆದರೆ ಈ ದೇಶ ಶಾಶ್ವತವಾಗಿರ್ತದೆ. ಅದಕ್ಕಾಗಿ ನಾವು ಯಾವಾಗಲೂ ಹೇಳ್ತೇವೆ, ದೇಶ ಮುಖ್ಯ, ದೇಶಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳಿ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ದೇವೆ. ಇವರು ಚುನಾವಣೆಗೋಸ್ಕರ ಹೇಳ್ತಾರೆ,
ನೇಷನ್ ಫಸ್ಟ್ ದೆನ್ ಪಾರ್ಟಿ. ಅದು ಮಧ್ಯದಾಗ ಹೇಳಲ್ಲ, ನೇಷನ್ ಫಸ್ಟ್ ಅಂತ ಹೇಳ್ತಾರೆ. ಅವ್ರ ಬಳಿ ಇರೋದು RSS ಫಸ್ಟ್, BJP ಫಸ್ಟ್, ದೆನ್ ದೇಶ, ದೆನ್ ಇದು ಕಾನ್ಸ್ಟಿಟ್ಯೂಷನ್, ಆಮೇಲೆ ನಮ್ಮೆಲ್ಲರಿಗೆ ಏನು ಇವತ್ತು ವಿಶೇಷವಾದಂಥ ಡೆಮಾಕ್ರಸಿಯಲ್ಲಿ ಮಾತಾಡ್ತಕ್ಕಂಥ ಅಧಿಕಾರ ಇದೆ, ಇವೆಲ್ಲ ನಂತರ. ಅದಕ್ಕೆ ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಗವರ್ನರ್ ಸಹಿತ ಇವತ್ತು ಅವರ ಮುಖಾಂತರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಮ್ಮ BJP ಹೊರತುಪಡಿಸಿ ಸರ್ಕಾರಗಳಿವೆ ಅವಕ್ಕೆ ಇದನ್ನೇ ಹೇಳ್ತಾರೆ. ಇದನ್ನು ನೀವು ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದರೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಆ ಚುನಾವಣೆಯಲ್ಲಿ ನೀವು BJP ವಿರುದ್ಧವಾಗಿ ವೋಟ್ ಹಾಕಿ ಒಂದು ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು. ಆ ಶಕ್ತಿ ಪ್ರದರ್ಶನ ಮಾಡಿದ್ರೇ ನಾವು ಉಳಿತೇವೆ, ಬಡವರು ಉಳಿತಾರೆ, ಮಧ್ಯಮ ವರ್ಗದವರು ಉಳಿತಾರೆ, ಸಣ್ಣ ಪುಟ್ಟ ವ್ಯವಸಾಯ ಮಾಡೋರು ಉಳಿತಾರೆ. ಇಲ್ಲಾದರೆ ಕಾಯಮವಾಗಿ ನೀವು ಮರ್ತು ಬಿಡಿ, ಹಿಟ್ಲರ್ ಹೆಂಗೆ, ಮುಸೋಲಿನಿ ಹೆಂಗೆ, ಸದ್ದಾಮ್ ಹುಸೇನ್ ಹೆಂಗೆ, ಅಂಥ ರಾಜ್ಯ ಈ ದೇಶದಲ್ಲಿ ಬರ್ತದೆ ಅನ್ನತಕ್ಕಂಥ, ಬಂದಿದೆ ಅನ್ನತಕ್ಕಂಥ ಮಾತನ್ನು ನಿಮ್ಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಇಷ್ಟು ಹೇಳಿ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ನಾನು ಹೋಗಬೇಕಾಗಿದೆ. ಸಿದ್ದರಾಮಯ್ಯನವರು ಮಾತಾಡ್ತಾರೆ, ಅದಕ್ಕೆ ಅವ್ರ ಮಾತನ್ನು ಕೂಡ ತಾವು ಕೇಳಬೇಕು. ಅದಕ್ಕಾಗಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ದಯವಿಟ್ಟು ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಆ ಕಾನೂನನ್ನು ಎಲ್ಲರ ಹಿತಕ್ಕಾಗಿ ಯಾರು ಮಾಡ್ತಾರೋ ಅವರಿಗೆ ನೀವು ಬೆಂಬಲ ನೀಡಿ, ಅವರಿಗೆ ನೀವು ಶಕ್ತಿ ಕೊಡಿ. ಅವರು ಹೆಣ್ಮಕ್ಕಳ ರಕ್ಷಣೆ ಮಾಡ್ತಾರೆ, ಮಕ್ಕಳ ರಕ್ಷಣೆ ಮಾಡ್ತಾರೆ, ಅವರು ರೈತರ ರಕ್ಷಣೆ ಮಾಡ್ತಾರೆ, ಎಲ್ಲ ಜನರ ಹಿತಕ್ಕಾಗಿ ದುಡಿತಾರೆ. ಆ ಕೆಲಸಕ್ಕೆ ನೀವು ಮುಂದೆ ಸಹಾಯ ಮಾಡ್ತೀರಿ ಅನ್ನತಕ್ಕಂಥ ಮಾತನ್ನು ಕೇಳಿ ಇವತ್ತು ನನಗೆ ಸಂತೋಷ ಆಗಿದೆ. ಇಷ್ಟು ದೊಡ್ಡ ಸಭೆ ಇಲ್ಲಿ ಸೇರಿ ಅದು ಜನರಿಗೆ ಆಶ್ರಯ ಕೊಡ್ತಕ್ಕಂಥದ್ದು. ಕೆಲವು ಕಡೆ ಹೆಣ್ಮಕ್ಕಳು ಬಂದು ಪಾಪ ಯಾರ ಮಕ್ಕಳು ಸತ್ತಿ ಇದ್ಕೊಂಡಿದ್ರು, ಅಥವಾ ಯಾರ ಮನೆಗೆ ಯಾರೂ ಸಂಪಾದನೆ ಮಾಡೋರಿಲ್ಲ ಅಂತ ಎಲ್ಲರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಇದೊಂದು ದೊಡ್ಡ ಕೆಲಸ. ಇಷ್ಟು ಹೇಳಿ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೇನೆ ನಿಮಗೆ. ಈ ನಾವೆಲ್ಲ ಏನೇ ಕಾನೂನು ತಂದರೆ ರೈಟ್ ಬೇಸ್ಡ್ ಕಾನೂನು ತಂದಿದ್ದೇವೆ, ಹಕ್ಕು ಕೊಡ್ತಕ್ಕಂಥ ಕಾನೂನು ತಂದಿದ್ದೇವೆ. ಇವರು ಮೋದಿಯವರು ಹಕ್ಕು ಕಿಸ್ಕೊಳ್ತಕ್ಕಂಥ ಕಾನೂನುಗಳು ತರ್ತಾರೆ. ಕೆಲವು ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಯಾಕಂದ್ರೆ ಸ್ವಲ್ಪ ದುಡ್ಡಿತ್ತು, ಶ್ರೀಮಂತರಿದ್ರು ಅಂದರೆ ಏನಪ್ಪ ಬಿಡು ಮೋದಿ ಮಾಡೋದೇ ಸರಿ. ಈಗ ನಿಮ್ಗೆ ಹಂಗೆ ಅನ್ನಿಸ್ತದೆ. ಹಿಂದೆ ಮೆಡಿಕಲ್ ಕಾಲೇಜ್ಗಳು ಇರಲಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ಗಳು ಇರಲಿಲ್ಲ, IT ಇರಲಿಲ್ಲ. ಅವಾಗ ಹಿಂಗೆ ಹೇಳ್ತಿದ್ರ? ನೆಹರೂಜಿ ಹಿಂಗೆ ಹೇಳಿದ್ರ? ಅವರು ಇಂದಿರಾ ಗಾಂಧಿ ಹೀಗೆ ಹೇಳಿದ್ರ? ಇವರು ಮಾತ್ರ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. 2-3 ಸ್ಲೋಗನ್ ಹೇಳ್ತೇನೆ, ದಯವಿಟ್ಟು ನೀವು ಧ್ವನಿಗೂಡಿಸ್ಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್. ಏನಪ್ಪ ಅಯ್ಯೋ ಇಷ್ಟು ಜನ ಕೂತಿದ್ರಿ, ಇಷ್ಟು ಸಪ್ಪೆ ಜೈ ಹಿಂದ್ ಅಂತ. ಈ ಕೊನೆಗಳಿಗೆ ಸಹಾಯ ಕಾಲು ಬರ್ತದಲ್ಲ, ಅವಾಗ ಮಾತಾಡ್ತಾರೆ ನೋಡಿ, ಹಂಗೆ ಜೋರಾಗಿ ಹೇಳ್ರಪ್ಪ. ನೀವು ಹೇಳಿದ್ರೆ ಜೋರಾಗಿ ಆವಾಜ್ ಕೊಟ್ರೆ ಇದು ಜೋಶಿಗೆ ಮುಟ್ತದೆ. ಜೋಶಿ ಹೋಗಿ ಮೋದಿಗೆ ಹೇಳ್ತಾರೆ, ನೋಡಿ ಜನ ಎಲ್ಲ ಸೇರಿದ್ರು. ಜೈ ಹಿಂದ್, ಜೈ
ಹಿಂದ್, ಜೈ ಹಿಂದ್. ನಿಮ್ಮೆಲ್ಲರಿಗೆ ವಂದನೆಗಳು, ನಮಸ್ಕಾರ.